ಜಗತ್ತಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ನಮ್ಮ ಕಣ್ಮುಂದೆ ಏನೇನು ಆಗ್ತಿದೆ ಅಂತ ಮೊದಲು ನಾವು ತಿಳ್ಕೊಬೇಕು. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೇನೆ ನಡೀತಾ ಇರುತ್ತೆ. ಅದರಲ್ಲಿ ಕೆಲವೊಂದು ವಿಷಯನ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಓಕೆ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ರವಿಚಂದ್ರನ್ ಅವರು ಹಂಸಲೇಖ ಅವರ ಬಗ್ಗೆ ಮಾತನಾಡಿದ್ದಾರೆ. ನಾವು ದೂರ ಆಗಿರಬಹುದು, ಆದರೆ ಸ್ನೇಹ ಕಡಿಮೆ ಆಗಿಲ್ಲ. ಆ ಸ್ನೇಹ ಗಟ್ಟಿಯಾಗೇ ಇದೆ. ಒಟ್ಟಿಗೆ ಸಿನಿಮಾ ಮಾಡೋಕೆ ಆಗಿಲ್ಲದೆ ಇರಬಹುದು, ಮತ್ತೆ ಸಿನಿಮಾ ಮಾಡೋಕೆ ಸಮಯ ಬರಬೇಕು ಎಂದು ರವಿಚಂದ್ರನ್ ಅವರು ಹೇಳಿದ್ದಾರೆ. 12 ದಿನಗಳ ಇಸ್ರೇಲ್ ಇರಾನ್ ಯುದ್ಧ ಕೊನೆಗೂ ಅಂತ್ಯಗೊಂಡಿದೆ. ಕದನ ವಿರಾಮ ಖಚಿತಪಡಿಸಿದ ಇರಾನ್ ಮತ್ತೆ ಉಲ್ಲಂಘಿಸಿದಂತೆ ಟ್ರಂಪ್ ಸೂಚನೆ ನೀಡಿದ್ದಾರೆ. ಟಾಲಿವುಡ್ ಹಿರಿಯ ನಟ ಮೋಹನ್ ಬಾಬು ಅವರು ನ್ಯೂಜಿಲೆಂಡ್ನಲ್ಲಿ ತಾವು 7,000 ಎಕರೆ ಜಾಗವನ್ನು ಖರೀದಿಸಿರುವುದಾಗಿ ಹೇಳಿದ್ದಾರೆ. ಶ್ರೀಲಂಕಾದ ಸ್ಪಿನ್ ಮಾಂತ್ರಿಕ ಹಾಗೂ ಮಾಜಿ ಕ್ರಿಕೆಟಿಗ ಮುತ್ತಯ್ಯ ಮುರಳೀಧರನ್ ಅವರು ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ತೆರೆಯಲು ಉದ್ದೇಶಿಸಿದ್ದ ತಂಪು ಪಾನೀಯ ಕೈಗಾರಿಕೆಗೆ ಮೇಲಿಂದ ಮೇಲೆ ವಿಘ್ನಗಳು ಬರುತ್ತಲೇ ಇದ್ದವು. ಇದೀಗ ವಿಘ್ನಗಳು ನಿವಾರಣೆಯಾಗಿ ಮುರಳೀಧರನ್ ಅವರ ಕಂಪನಿ ಧಾರವಾಡಕ್ಕೆ ಬರೋದು ಪಕ್ಕಾ ಎಂದು ಹೇಳಲಾಗುತ್ತಿದೆ. ಇದರಿಂದ ಮತ್ತಷ್ಟು ಉದ್ಯೋಗಗಳು ಸೃಷ್ಟಿಯಾಗಲಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ. ಹೀಗೆ ನಾನು ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ಧನ್ಯವಾದ.